ಅಂಬರೀಷ್ ಅವ್ರನ್ನ ಪ್ರತಿ ಕ್ಷಣ ಜೊತೆಲಿರ್ತಾರೆ. ಆ್ಯಸ್ ಯೂಶುವಲ್ ನೀವು ಇವತ್ತು ನೆನೆದು ಒಂದು ಎಲ್ಲ ಕಡೆ ನೀವು ಇರ್ತೀರಿ ಅನ್ನೋ ಅಂತೇಳಿ ಒಂದು ಪೋಸ್ಟ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆ. ಹೌದು. ಅದರ ನೆನಪಿನೊಂದಿಗೆ ಒಂದು ಪೂಜೆ ಮಾಡಿದಂಥ ಸನ್ನಿವೇಶ. ಇವತ್ತು ಅಂಬರೀಷ್ ಅವರ 6ನೇ ಒಂದು ಪುಣ್ಯ ಸ್ಮರಣೆ. ಆದರೆ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಅವರು ಪ್ರತಿ ಕ್ಷಣ ಪ್ರತಿದಿನ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲೇ ಈ 6 ವರ್ಷಗಳನ್ನು ನಾವು ಕಳೆದಿದ್ವಿ. ಸೊ ಅವರ ನೆನಪು ಎಲ್ಲ ಕಡೆನೂ ಯಾವಾಗ್ಲೂ ನಮ್ಮ ಜೊತೆ. ಮೇಡಮ್ ಪರ್ಟಿಕ್ಯುಲರ್ ಆಗಿ ಈ ಬಾರಿ ಒಂದು ವಿಶೇಷ ಜೂನಿಯರ್ ಅಂಬರೀಷ್ ಅವರ ಆಗಮನ ಆಗಿದೆ ಮನೆಗೆ. ಸೊ ಆ ಸಂಭ್ರಮದ ಗಳಿಗೆ ಮೊದಲು ನೀವು ಮುದ್ದಾಡಿದ ಕ್ಷಣ ಎಲ್ಲವನ್ನು ಹಂಚ್ಕೊಳ್ಳಿ. ಖಂಡಿತ ಈ ವರ್ಷ ತುಂಬಾ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ಸು ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನು ನೋಡೋಕ್ಕೆ ಎಲ್ಲರೂ ಅಂಬರೀಷ್ ಅವ್ರ ಥರನೇ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನಿಸುತ್ತೆ. ಸೊ ಅದ್ರ ಜೊತೆಗೆ ಒಂದು ವಿಶೇಷ ಏನಂದರೆ ನಾನು ಸೊಸೆಗೆ ಕೊಟ್ಟಿರೋ ಡೆಲಿವರಿ ಡೇಟ್ ಆ್ಯಕ್ಚುಲಿ ಇವತ್ತೇ ನವೆಂಬರ್ 24ಕ್ಕೆ ಒರಿಜಿನಲ್ ಡೆಲಿವರಿ ಡೇಟ್ ಅಂತ ಕೊಟ್ಟಿದ್ದು. ಸೊ ಹಾಗಾಗಿ ನಮ್ಮೆಲ್ರಿಗೂ ದೃಢ ವಿಶ್ವಾಸ ಇದು ಅಂಬರೀಷ್ ಅವರೇ ಅಂತ. ಇಲ್ಲ, ಇನ್ನೂ ಅದು ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಖಂಡಿತ ಅದು ಅಂಬರೀಷ್ ಅವರ ಒಂದು ಹೆಸರು ಸೇರಿಸೇ ಇರುತ್ತೆ. ತುಂಬಾ ಚೆನ್ನಾಗಿದ್ದಾರೆ. ತಾಯಿ ಮಗು ಚೆನ್ನಾಗಿದ್ದಾರೆ. ಅಭಿನೂ ತುಂಬಾ ಅವ್ರಿಗೆ ಇದೊಂದು ಹೊಸ ಅನುಭವ. ತುಂಬಾನೇ ಅವನು ಮಗುನ ಒಂದು ನಿಮಿಷನೂ ಬಿಟ್ಟು ಇರೋಕ್ಕಾಗದೆ ಇರೋವಂತ. ಈಗ ಇನ್ನೇನು ಬರ್ತಾನೆ ಅಭಿನು. ಅವರಿಗೆ ಇವತ್ತು ದರ್ಶನ ಮಾಡಿಸುವಂತ ಸಾಧ್ಯತೆಗಳಿದೆಯಾ? ಇಲ್ಲ, ಮೊದಲು ನಾವು ಮನೆ ದೇವರ ಹತ್ರಕ್ಕೆ ಅಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ಆಚೆ ಕರ್ಕೊಂಬರ್ಬೇಕು ಅನ್ನೋ ಒಂದು ಪದ್ಧತಿ ಇರೋದ್ರಿಂದ 1 ತಿಂಗಳು ಕಳೆದ ಮೇಲೇನೆ ಹೊರಗಡೆ ಕರ್ಕೊಂಬರೋದು.